ನಮಸ್ಕಾರ. ಬರೀ ವ್ಯಾಪಾರ ಮಾಡೋಕೆ ಅಂತ ಬಂದವರು ಒಂದು ಇಡೀ ದೇಶದ ಇತಿಹಾಸವನ್ನೇ ಬದಲಾಯಿಸಿಬಿಟ್ರು. ಇದುವೇ ಭಾರತಕ್ಕೆ ಯುರೋಪಿಯನ್ನರು ಬಂದ ಕಥೆ. ಬನ್ನಿ, ಈ ಒಂದು ರೋಚಕವಾದ ಐತಿಹಾಸಿಕ ಪಯಣವನ್ನ ಇವತ್ತು ಶುರು ಮಾಡೋಣ. ಹೌದು, ಕೇಳಿದ್ದು ಸರಿಯೇ. ಕೇವಲ ಮಸಾಲೆ ಪದಾರ್ಥಗಳ ವ್ಯಾಪಾರ. ಯೋಚನೆ ಮಾಡಿ, ಮೆಣಸು, ಲವಂಗ, ಚಕ್ಕೆ ಇವುಗಳಿಗೆ ಒಂದು ದೇಶದ ಇಡೀ ಭವಿಷ್ಯವನ್ನೇ ಬರೆಯೋ ಶಕ್ತಿ ಇತ್ತಾ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಬನ್ನಿ ಕಥೆಯನ್ನ ಶುರುವಿನಿಂದಲೇ ನೋಡೋಣ. ನಾವು ಟೈಮ್ ಟ್ರಾವೆಲ್ ಮಾಡಿ 15ನೇ ಶತಮಾನಕ್ಕೆ ಹೋಗೋಣ. ಯುರೋಪ್ ಯಾಕೆ ಭಾರತಕ್ಕೆ ಒಂದು ಹೊಸ ದಾರಿಯನ್ನ ಹುಡುಕಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿತ್ತು? ಅದರ ಕಾರಣವಾದ್ರೂ ಏನು? ಆ ಕಾಲದಲ್ಲಿ ಯುರೋಪ್ನಲ್ಲಿ ಭಾರತದಿಂದ ಬರೋ ವಸ್ತುಗಳಿಗೆ ಎಂಥ ಬೇಡಿಕೆ ಇತ್ತು ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಮಸಾಲೆ ಪದಾರ್ಥಗಳು, ರೇಷ್ಮೆ, ವಜ್ರ, ಹತ್ತಿ, ಅಬ್ಬಾ ಇವೆಲ್ಲ ಬರೀ ವಸ್ತುಗಳಾಗಿರಲಿಲ್ಲ. ಬದಲಿಗೆ ಅವು ಸ್ಟೇಟಸ್ ಸಿಂಬಲ್ ಆಗಿದ್ವು, ಶ್ರೀಮಂತಿಕೆಯ ಸಂಕೇತಗಳಾಗಿದ್ವು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ಈ ಎಲ್ಲಾ ವಸ್ತುಗಳು ಭೂಮಾರ್ಗವಾಗಿ ಅಂದ್ರೆ ನೆಲದ ಮೇಲೆ ಬರಬೇಕಿತ್ತು. ಆ ದಾರಿಯನ್ನ ಆಟೋಮನ್ ಸಾಮ್ರಾಜ್ಯ ತನ್ನ ಕಂಟ್ರೋಲ್ನಲ್ಲಿಟ್ಕೊಂಡಿತ್ತು. ಅವ್ರು ಸುಮ್ನೆ ಬಿಡ್ತಾರಾ? ವ್ಯಾಪಾರಿಗಳ ಮೇಲೆ ಸಿಕ್ಕಾಪಟ್ಟೆ ತೆರಿಗೆ ಹಾಕ್ತಿದ್ರು. ಇದ್ರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿಯಾಗ್ತಿತ್ತು. ಸೊ ಅವ್ರಿಗೆ ಬೇರೆ ದಾರಿಯೇ ಇರಲಿಲ್ಲ. ಸಮುದ್ರದ ಮೂಲಕ ಒಂದು ಹೊಸ ದಾರಿ ಹುಡುಕ್ಲೇಬೇಕಿತ್ತು. ಈ ದೊಡ್ಡ ಸಮಸ್ಯೆಗೆ ಮೊದಲ ಬಾರಿಗೆ ಪರಿಹಾರ ಕಂಡಿಡಿದಿದ್ದು ಯಾರು ಗೊತ್ತಾ? ಪೋರ್ಚುಗೀಸರು. ಅವರ ಒಂದು ಸಾಹಸದ ಹೆಜ್ಜೆ ಇಡೀ ಜಗತ್ತಿನ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿತು. ಏನದು ಕಥೆ? ಬನ್ನಿ ನೋಡೋಣ. ವರ್ಷ 1498. ಇದನ್ನ ಇತಿಹಾಸದ ಪುಸ್ತಕದಲ್ಲಿ ಎಲ್ಲರೂ ಓದಿರ್ತೀವಿ. ವಾಸ್ಕೋ ಡ ಗಾಮಾ ಅನ್ನೋ ಪೋರ್ಚುಗೀಸ್ ನಾವಿಕ ಆಫ್ರಿಕಾದ ದಕ್ಷಿಣ ತುದಿಯಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನ ಸುತ್ಕೊಂಡು ಯಶಸ್ವಿಯಾಗಿ ಭಾರತದ ಕಲ್ಲಿಕೋಟೆಗೆ ಬಂದಿಳಿದ. ಇದೇ ಮೊದಲ ಬಾರಿಗೆ ಯುರೋಪಿನಿಂದ ಸಮುದ್ರದ ಮೂಲಕ ನೇರವಾಗಿ ಭಾರತಕ್ಕೆ ದಾರಿ ಸಿಕ್ಕಿದ್ದು. ಇದೊಂದು ನಿಜಕ್ಕೂ ಐತಿಹಾಸಿಕ ಕ್ಷಣವಾಗಿತ್ತು. ಸರಿ, ಭಾರತಕ್ಕೆ ಬಂದಾಯ್ತು. ಈಗ ಪೋರ್ಚುಗೀಸರ ಪ್ಲಾನ್ ಏನಿತ್ತು? ತುಂಬಾ ಕ್ಲಿಯರ್ ಆಗಿತ್ತು. ಮೊದಲನೇದಾಗಿ ಇಲ್ಲಿನ ಮಸಾಲೆ ವ್ಯಾಪಾರದ ಮೇಲೆ ತಮ್ಮ ಮೊನೋಪಲಿ ಅಂದ್ರೆ ಏಕಸ್ವಾಮ್ಯ ಸ್ಥಾಪಿಸೋದು. ಎರಡನೇದಾಗಿ ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೊಳ್ಳಕ್ಕೆ ಪ್ರಮುಖ ಜಾಗಗಳಲ್ಲಿ ಕೋಟೆಗಳನ್ನ, ಆಫೀಸ್ಗಳನ್ನ ಕಟ್ಟೋದು. ಮತ್ತು ಕೊನೆಯದಾಗಿ ಗೋವಾವನ್ನ ತಮ್ಮ ಹೆಡ್ಕ್ವಾರ್ಟರ್ಸ್ ಮಾಡಿಕೊಂಡು ತಮ್ಮ ಆಡಳಿತಕ್ಕೆ ಒಂದು ಭದ್ರ ಬುನಾದಿ ಹಾಕ್ಕೊಳ್ಳೋದು. ಪೋರ್ಚುಗೀಸರ ಈ ಯಶಸ್ಸು, ಅವರ ಲಾಭ ಇದನ್ನೆಲ್ಲ ನೋಡಿ ಯುರೋಪ್ನ ಬೇರೆ ದೇಶಗಳಿಗೆ ಸುಮ್ಮನೆ ಕೂರೋಕಾಗ್ಲಿಲ್ಲ. ಅವ್ರಿಗೂ ಭಾರತದ ಸಂಪತ್ತಿನ ಮೇಲೆ ಕಣ್ಣು ಬಿತ್ತು. ಅಲ್ಲಿಂದ ಶುರುವಾಯ್ತು ನೋಡಿ ಒಂದು ದೊಡ್ಡ ರೇಸ್. ಈ ರೇಸ್ನಲ್ಲಿ ಯಾರೆಲ್ಲ ಇದ್ರು ಮತ್ತೆ ಬ್ರಿಟಿಷರು ಹೇಗೆ ಮುಂದೆ ಬಂದ್ರು ಅನ್ನೋದನ್ನ ಈಗ ನೋಡೋಣ. ಪೋರ್ಚುಗೀಸರ ಹಿಂದೆನೇ ಬೇರೆಯವರು ಬಂದ್ರು. ಮೊದಲು 1605ರಲ್ಲಿ ಡಚ್ಚರ್ ಬಂದ್ರು. ಆಮೇಲೆ 1664ರಲ್ಲಿ ಫ್ರೆಂಚರ್ ಬಂದು ಪಾಂಡಿಚೇರಿ, ಚಂದ್ರನಗರದಲ್ಲಿ ತಮ್ಮ ಬೇಸ್ ಹಾಕಿಕೊಂಡ್ರು. ಆದ್ರೆ ಈ ಎಲ್ಲರಿಗಿಂತಲೂ ದೊಡ್ಡ ಆಟಗಾರ ಎಂಟ್ರಿ ಕೊಟ್ಟಿದ್ದು 1600ರಲ್ಲಿ. ಅವರೇ ಇಂಗ್ಲಿಷರು, ತಮ್ಮ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ. ಈ ಎಲ್ಲ ಸ್ಪರ್ಧೆ, ಜಗಳಗಳ ನಡುವೆ ಭಾರತದ ಇತಿಹಾಸದ ಪುಟಗಳಲ್ಲಿ ಒಂದು ವರ್ಷ ಶಾಶ್ವತವಾಗಿ ಅಚ್ಚಳಿಯದೆ ಉಳಿದುಬಿಟ್ಟು. ಆ ವರ್ಷ 1757. 1757 ಪ್ಲಾಸಿ ಕದನ. ಇದೊಂದು ಯುದ್ಧ ಅಷ್ಟೇ ಅಲ್ಲ, ಇದೊಂದು ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಈ ಯುದ್ಧದ ಗೆಲುವಿನ ನಂತರವೇ ಅಲ್ಲಿವರೆಗೂ ಬರೀ ವ್ಯಾಪಾರಿಗಳಾಗಿದ್ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಆಡಳಿತಗಾರರಾಗಿ ಬದಲಾದ್ರು. ಇಲ್ಲಿಂದಲೇ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಅಡಿಪಾಯ ಶುರುವಾಗಿದ್ದು. ಹಾಗಾದ್ರೆ ವ್ಯಾಪಾರ ಅಂತ ಶುರುವಾಗಿ ಆಳ್ವಿಕೆಯವರೆಗೂ ಬಂದ ಈ ಬದಲಾವಣೆಯ ಪರಿಣಾಮಗಳು ಹೇಗಿದ್ವು? ಯುರೋಪಿಯನ್ನರ ಆಡಳಿತ ಭಾರತದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತು? ಬನ್ನಿ ಅದರ ಬಗ್ಗೆನೂ ನೋಡೋಣ. ಆರ್ಥಿಕವಾಗಿ ನೋಡೋದಾದ್ರೆ ಈ ಬದಲಾವಣೆ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಒಂದು ಕಡೆ ಭಾರತದಿಂದ ಚಿನ್ನ, ಬೆಳ್ಳಿ, ಮಸಾಲೆ, ಹತ್ತಿ, ರೇಷ್ಮೆಯಂತಹ ಅಪಾರ ಸಂಪತ್ತು ಯುರೋಪ್ ಕಡೆಗೆ ಹರಿದುಹೋಯ್ತು. ಇನ್ನೊಂದ್ ಕಡೆ ಅದಕ್ಕೆ ಪ್ರತಿಯಾಗಿ ಯುರೋಪ್ನ ಫ್ಯಾಕ್ಟರಿಗಳಲ್ಲಿ ತಯಾರಾದ ಫಿನಿಶ್ಡ್ ಗುಡ್ಸ್ ಅಂದ್ರೆ ಸಿದ್ಧ ವಸ್ತುಗಳು ಭಾರತದ ಮಾರುಕಟ್ಟೆಯನ್ನ ತುಂಬಿಕೊಂಡ್ವು. ಇದರ ನೇರ ಹೊಡೆತ ಬಿದ್ದಿದ್ದು ನಮ್ಮ ಸ್ಥಳೀಯ ಕೈಗಾರಿಕೆಗಳಿಗೆ. ಇನ್ನು ಸಾಮಾಜಿಕವಾಗಿ ಕೂಡ ದೊಡ್ಡ ಬದಲಾವಣೆಗಳಾದ್ವು. ಇದನ್ನ ಒಂದು ನಾಣ್ಯದ 2 ಮುಖಗಳ ಹಾಗೆ ನೋಡಬಹುದು. ಒಂದ್ಕಡೆ ಕ್ರಿಶ್ಚಿಯನ್ ಧರ್ಮ, ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆ, ಪ್ರಿಂಟಿಂಗ್ ಪ್ರೆಸ್ ಹೀಗೆ ಹೊಸ ಹೊಸ ವಿಚಾರಗಳು ಭಾರತಕ್ಕೆ ಬಂದ್ವು. ಆದ್ರೆ ಇನ್ನೊಂದ್ ಕಡೆ ಈ ಹೊಸತನಗಳು ನಮ್ಮಲ್ಲಿದ್ದ ಹಳೆಯ ಸಂಸ್ಕೃತಿ, ನಂಬಿಕೆಗಳ ಜೊತೆ ಸಂಘರ್ಷಕ್ಕೆ ಇಳಿದವು. ಕೊನೆಗೆ ರಾಜಕೀಯವಾಗಿ ಏನಾಯ್ತು? ಫಲಿತಾಂಶ ಎಲ್ಲರಿಗೂ ಗೊತ್ತೇ ಇದೆ. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಹೀಗೆ ತಮ್ಮ ಎಲ್ಲಾ ಸ್ಪರ್ಧಿಗಳನ್ನು ಬದಿಗೊತ್ತಿ ಬ್ರಿಟಿಷರು ಭಾರತದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ರು.
ಅವರ ವಸಾಹತುಶಾಹಿ ಆಳ್ವಿಕೆ ಸುಮಾರು 200 ವರ್ಷಗಳ ಕಾಲ ನಡೆಯಿತು. ಸರಿ, ಇಷ್ಟೊತ್ತು ಇತಿಹಾಸದ ಬಗ್ಗೆ ಮಾತಾಡಿದ್ವಿ. ಈಗ ವರ್ತಮಾನಕ್ಕೆ ಬರೋಣ. ಅಂದು ಶುರುವಾದ ಆ ಸಂಕೀರ್ಣ ಸಂಬಂಧ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ? ಇವತ್ತಿನ ಭಾರತ ಮತ್ತು ಯುರೋಪ್ ನಡುವಿನ ಸಂಬಂಧ ಹೇಗಿದೆ? ಅದರ ವಿಕಾಸವನ್ನು ನೋಡೋಣ. ಈ ಬದಲಾವಣೆ ಇದೆಯಲ್ಲ, ಇದು ನಿಜಕ್ಕೂ ಅದ್ಭುತ. ಇತಿಹಾಸದಲ್ಲಿ ಅತಿಥಿಗಳಾಗಿ ಬಂದು ನಂತರ ನಮ್ಮನ್ನೇ ಆಳಿದ ಆ ಸಂಬಂಧ ಇವತ್ತು ಪಾರ್ಟ್ನರ್ಸ್ ಅಂದ್ರೆ ಸಹಭಾಗಿಗಳ ಸಂಬಂಧವಾಗಿ ಬದಲಾಗಿದೆ. ಇದೊಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್. ಇವತ್ತಿನ ನಮ್ಮ ಈ ಸಹಭಾಗಿತ್ವ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ವ್ಯಾಪಾರ, ಟೆಕ್ನಾಲಜಿ, ಶಿಕ್ಷಣ, ಸಂಶೋಧನೆ ಹೀಗೆ ಪ್ರತಿಯೊಂದು ಪ್ರಮುಖ ಕ್ಷೇತ್ರದಲ್ಲೂ ಭಾರತ ಮತ್ತು ಯುರೋಪ್ ಒಟ್ಟಾಗಿ ಕೆಲಸ ಮಾಡ್ತವೆ. ಈ ಸಂಬಂಧ ದಿನೇ ದಿನೇ ಗಟ್ಟಿಯಾಗ್ತಿದೆ. ಹಾಗಾದ್ರೆ ಈ ಇಡೀ ಕಥೆಯನ್ನ ನೋಡಿದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ನಿನ್ನೆ ನಡೆದ ಘಟನೆಗಳು ಅಂದ್ರೆ ನಮ್ಮ ಗತಕಾಲ ಇವತ್ತಿನ ನಮ್ಮ ಜಾಗತಿಕ ಸಂಬಂಧಗಳನ್ನ, ನಮ್ಮ ವರ್ತಮಾನವನ್ನ ಹೇಗೆಲ್ಲ ರೂಪಿಸ್ತಲೇ ಇವೆ? ಇದೊಂದು ಯೋಚಿಸಬೇಕಾದ ವಿಷಯ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.